ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸೋಬಿ. ಸ್ನೇಹಿತರೆ, ನಾನಿವತ್ತು ಹೆಲ್ದಿ ಮೋಮೋಸ್ ಮಾಡಿದ್ದೇನೆ. ಸ್ನೇಹಿತರೆ, ಸ್ಪಿನಾಚ್ ಅಥವಾ ಬಸಳೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತು. ಆದ್ದರಿಂದ ಈ ಮೋಮೋಸಿಗೆ ಬಸಳೆ ಎಲೆಯನ್ನು ಕವರ್ ಮಾಡಿ ಪ್ರಿಪೇರ್ ಮಾಡಿದ್ದೇನೆ. ಸುಮ್ಮನೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಬೇರೆ ಹಿಟ್ಟಿನಿಂದ ಕವರ್ ಮಾಡೋದಕ್ಕಿಂತ ನೋಡಿ, ಈ ರೀತಿಯಾಗಿ ಹೆಲ್ದಿಯಾಗಿ ನಾವು ಪ್ರಿಪೇರ್ ಮಾಡಿದರೆ ಹೊಟ್ಟೆಗೆ ಒಂದು ಗ್ರೀನ್ ಲೀಫ್ ಆದರೂ ಹಾಕಿದ್ದೇವಲ್ಲ ಅಂತ ಖುಷಿ ಪಡ್ಬೋದು. ಫ್ರೆಂಡ್ಸ್, ಇದನ್ನು ಟೊಮೆಟೊ ಸಾಸ್ ಅಥವಾ ಚಟ್ನಿಯೊಟ್ಟಿಗೆ ತಿನ್ನಿ. ಓಕೆ, ಇದನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡಿ. ನೀವು ಬಸಳೆಯ ದೊಡ್ಡ ಎಲೆಗಳನ್ನಷ್ಟೇ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಿ, ಸುಮಾರು 10ರಿಂದ 15ರಷ್ಟು ಎಲೆಗಳನ್ನು ನಾನು ಹೀಗೆ ತೆಗೆದುಬಿಟ್ಟು ವಾಶ್ ಮಾಡಿ ತಂದಿಟ್ಕೊಂಡಿದ್ದೇನೆ. ಫ್ರೆಂಡ್ಸ್, ಈ ಎಲೆಗಳನ್ನು ಫೋಲ್ಡ್ ಮಾಡಿದವಾಗ ಕಟ್ಟಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ನೋಡಿ, ಅದಕ್ಕೆ ಒಂದು ಒಳ್ಳೆಯ ಉಪಾಯ ಇದೆ. ನೋಡಿ, ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲಿಕ್ಕೆ ಇಡಬೇಕು. ಹಾಗೆ ಈ ಎಲೆಗಳನ್ನು ಜಸ್ಟ್ ಅದರೊಳಗೆ ಮುಳುಗಿಸಿ ತೆಗೆದುಬಿಡಬೇಕು. ಆವಾಗ ಅದು ಸಾಫ್ಟ್ ಆಗುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಅಂಶ ಅಂದರೆ, ನಮ್ಮ ಎಲೆಗಳು ಕೆಮಿಕಲ್ಸ್ ಫ್ರೀ ಆಗುತ್ತೆ ಅಲ್ವೇ. ನೋಡಿ, ಒಂದೊಂದೇ ಎಲೆಗಳನ್ನು ಕುದಿಯುವ ನೀರಿನಲ್ಲಿ ಹೀಗೆ ಮುಳುಗಿಸಿ ತೆಗೆದಿಟ್ಕೊಳ್ಳಿ. ಜಸ್ಟ್ ನೀವು ಅಲ್ಲಿ ಒಮ್ಮೆ ಹಾಕಿ ತಟ್ಟಂತ ತೆಗಿಬೇಕಷ್ಟೆ. ನೋಡಿ, ನಾನು ಎಲ್ಲ ಎಲೆಗಳನ್ನು 2 ನಿಮಿಷದಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದರಲ್ಲಿರುವ ನೀರನ್ನು ಒಂದು ಸ್ವಚ್ಛ ಬಟ್ಟೆಯಿಂದ ಒರೆಸಬೇಕು. ನೀವು ಬೇಕಾದರೆ ಪ್ಲೇನ್ ಪೇಪರ್ನಲ್ಲಿ ಹಾಗೆ ಹಾಕಿ ಫ್ಯಾನಲ್ಲಿ ಇಡ್ಬೋದು. ನೋಡಿ ಫ್ರೆಂಡ್ಸ್, ಎಲೆಯನ್ನು ಹೀಗೆ ಮಾಡೋದ್ರಿಂದ ನೋಡಿ, ಹೀಗೆ ಎಷ್ಟು ಫೋಲ್ಡ್ ಮಾಡಿದ್ರೂ ಕೂಡ ಇದು ಕಟ್ಟಾಗೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿ, ನಾನು ಎಲ್ಲ ಎಲೆಗಳನ್ನು ನೋಡಿ ಈ ಥರ ಒರೆಸಿ ಇಟ್ಕೊಂಡಿದ್ದೇನೆ. ನೋಡಿ, ಈಗ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ಸ್ನೇಹಿತರೆ, ನಾನಿಲ್ಲಿ ಕ್ಯಾರೆಟ್ 1 ಕಪ್ಪು, ಹಾಗೆ ನೋಡಿ ಈರುಳ್ಳಿ ಸೊಪ್ಪು ಇದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಇದು ನೋಡಿ ಕಾಲಿಫ್ಲವರ್, ಇದನ್ನು ಚಿಕ್ಕದಾಗಿ ಬಿಡಿಸಿಟ್ಕೊಂಡಿದ್ದೇನೆ. ಇದರ ಆ ದಂಟಿನ ಭಾಗವನ್ನು ತೆಗೆದುಹಾಕಿದ್ದೇನೆ. ಈಗ ನೋಡಿ ಕ್ಯಾಪ್ಸಿಕಮ್, ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಮತ್ತು ಈರುಳ್ಳಿ. ಸ್ನೇಹಿತರೆ, ಇದೇ ತರಕಾರಿ ಅಂತಿಲ್ಲ, ನಿಮಗೆ ಬೇಕಾದ ತರಕಾರಿಯನ್ನು ನೀವು ಉಪಯೋಗಿಸ್ಬೋದು. ಈಗ ನೋಡಿ, 2 ಫುಲ್ ಸ್ಪೂನು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆ ಅದೇ ಅಳತೆಯಲ್ಲಿ ಶುಂಠಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, 1 ಲಿಂಬನ್ನ ಜ್ಯೂಸನ್ನು ತೆಗೆದಿಟ್ಕೊಂಡಿದ್ದೇನೆ. ಮತ್ತು 1.5 ಸ್ಪೂನ್ನಷ್ಟು ಕಾಳು ಮೆಣಸಿನ ಪೌಡ್ರನ್ನು ನಾನು ಮಾಡಿಟ್ಕೊಂಡಿದ್ದೇನೆ. ಈಗ ನೋಡಿ, 2 ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ ತೆಗೆದುಕೊಂಡಿದ್ದೇನೆ. ಹಾಗೆ ನೋಡಿ, 10 ರೂಪಾಯಿಂದು ಹಾಲಿನ ಪೌಡ್ರ್, ಇದರಲ್ಲಿ ಸುಮಾರು 2 ಸ್ಪೂನಷ್ಟು ಹಾಲಿನ ಪೌಡ್ರ್ ಸಿಗುತ್ತೆ. ಹಾಗೆ 2 ಸ್ಪೂನು ಬೆಣ್ಣೆ ಬೇಕಾಗುತ್ತೆ. ಆನಂತರ ನೋಡಿ, 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಇದ್ದರೆ ಸಾಕು. ನೋಡಿ, ಮತ್ತು ಅರ್ಧ ಸ್ಪೂನು ಉಪ್ಪು. ಸ್ನೇಹಿತರೆ, ನಿಮ್ಗೆ ಈಗಲೇ ಅನಿಸಿರ್ಬೋದು ಇದು ತುಂಬ ಹೆಲ್ದಿ ಮೋಮೋಸ್ ಅಂತ. ನೋಡಿ, ಎಣ್ಣೆನೂ ಕೂಡ ನಾವಿಲ್ಲಿ ಜಾಸ್ತಿ ಬಳಸೋದೇ ಇಲ್ಲ. ಓಕೆ, ಈಗ ನೋಡಿ, ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೇನೆ. ಆನಂತರ ಅದಕ್ಕೆ ಬೆಳ್ಳುಳ್ಳಿ ಪೀಸ್ಗಳನ್ನು ಮತ್ತು ಶುಂಠಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಿಷ್ಟೇ ಎಣ್ಣೆಯಿಂದ ಮೋಮೋಸ್ನ ಪೂರ್ತಿ ಕೆಲಸವನ್ನು ಇಲ್ಲಿ ಮುಗಿಸ್ಬೋದು. ನೋಡಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡಿ. ಈಗ ಇದಕ್ಕೆ ಈರುಳ್ಳಿ ಹೆಚ್ಚಿದ್ದನ್ನು ಸೇರಿಸ್ತಿದ್ದೇನೆ. ಈರುಳ್ಳಿನ ನೀವು ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡಬೇಕಂತೇನಿಲ್ಲ. ನೋಡಿ, ಸ್ವಲ್ಪ ಸಾಫ್ಟ್ ಆದ ಕೂಡಲೇ ಅದಕ್ಕೆ ಕ್ಯಾರೆಟ್ ಕಟ್ ಮಾಡಿದ್ದನ್ನು ಸೇರಿಸ್ಕೊಳ್ಳಿ. ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗಲಿ. ಆನಂತರ ನೋಡಿ, ಕಾಲಿಫ್ಲವರ್ ಪೀಸ್ಗಳನ್ನು, ಹಾಗೆ ಆನಿಯನ್ ಲೀವ್ಸು ಮತ್ತು ಕ್ಯಾಪ್ಸಿಕಮ್ ಪೀಸ್ಗಳನ್ನು ಸೇರಿಸ್ಬೋದು. ಸ್ನೇಹಿತರೆ, ಇವೆಲ್ಲ ನೋಡಿದ್ರೆ ನಿಮಗೆ ತುಂಬ ಕೆಲಸ ಇದೆ ಅಂತ ಅನಿಸ್ಬೋದು ಅಲ್ವೇ. ಇಲ್ಲ, ಇವು ಒಮ್ಮೆ ಪ್ರಾಕ್ಟೀಸ್ ಆದರೆ ನೀವು ಬೇರೆ ಬೇರೆ ಎಲೆಗಳನ್ನು ಉಪಯೋಗಿಸಿ ಕೂಡ ನೀವು ಈ ಥರ ಮೋಮೋಸ್ ತಯಾರಿಸ್ಬೋದು. ಪಾಲಕ್ ಎಲೆಗಳು ದೊಡ್ಡ ಸೈಜ್ನಲ್ಲಿ ಬರುವ ವೇಳೆಗೆ ನೀವು ಪಾಲಕ್ ಎಲೆಯಿಂದಲೂ ಕೂಡ ಇದನ್ನು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಲ್ಲೂ ಕೂಡ ನೀರನ್ನು ಸೇರಿಸಬಾರ್ದು. ಹೀಗೆ ಲೋ ಹೀಟ್ನಲ್ಲಿ ಫ್ರೈ ಮಾಡ್ತಾಯಿರಿ. ಓಕೆ, ಈಗ ನೋಡಿ, ಲೆಮನ್ ಜ್ಯೂಸನ್ನು ಇಲ್ಲಿ ಸೇರಿಸ್ಕೊಂಡ್ಬಿಡಿ. ಹಾಗೆ ನೋಡಿ, ಮೆಣಸಿನ ಪೌಡ್ರ್ ಮಾಡಿಕೊಂಡಿದ್ದೇವಲ್ಲ 1.5 ಸ್ಪೂನ್ನಷ್ಟು, ಅದನ್ನು ಈಗ ಇಲ್ಲಿ ಸೇರಿಸ್ತಿದ್ದೇನೆ. ನೋಡಿ, ಅದರ ನಂತರ ನೋಡಿ, ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಬಿಟ್ರೆ ಆಯಿತು. ಫ್ರೆಂಡ್ಸ್, ಇದು ಉಪ್ಪು ಜಾಸ್ತಿ ತಗೊಳ್ಳಲ್ಲ. ನೋಡಿ, ಅರ್ಧ ಸ್ಪೂನಷ್ಟೇ ಉಪ್ಪನ್ನು ಇಲ್ಲಿ ಸೇರಿಸಿ. ಇವೆಲ್ಲವೂ ಜಸ್ಟ್ ಸಾಫ್ಟ್ ಆಗಲಿ ಅಷ್ಟೇ ಸಾಕು, ತುಂಬ ಬಾಯ್ಲ್ ಆಗುವ ಅಗತ್ಯ ಇಲ್ಲ. ಈಗ ನೋಡಿ ಫ್ರೆಂಡ್ಸ್, ಪೌಡ್ರ್ಗಳನ್ನು ಸೇರಿಸೋಣ.
ಹಾಲಿನ ಪೌಡ್ರನ್ನು ಕಟ್ ಮಾಡಿ ಅದರಲ್ಲಿರುವ ಎಲ್ಲ ಪೌಡ್ರನ್ನು ಅದಕ್ಕೆ ಸೇರಿಸ್ತಿದ್ದೇನೆ. ಫ್ರೆಂಡ್ಸ್, ನೀವಿಲ್ಲಿ ಪನ್ನೀರ್ ಪೀಸ್ಗಳನ್ನು ಕೂಡ ಸೇರಿಸ್ಕೊಳ್ಬೋದು. ಮಶ್ರೂಮ್ ಪೀಸ್ಗಳನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊಂಡ್ರೂ ಕೂಡ ಟೇಸ್ಟಿಯಾಗುತ್ತೆ. ಇದಾದ ನಂತರ ಸರಿಯಾಗಿ ಮಿಕ್ಸ್ ಮಾಡಿ ನಂತರ ನೋಡಿ ಕಾರ್ನ್ ಫ್ಲೋರನ್ನು ಸೇರಿಸಬೇಕು. ಕಾರ್ನ್ ಫ್ಲೋರ್ ಒಟ್ಟಿಗೆ ನೋಡಿ ಬೆಣ್ಣೆಯನ್ನು ಕೂಡ ಸೇರಿಸ್ಬಿಡಿ. ಇದರಿಂದ ಕಾರ್ನ್ ಫ್ಲೋರು ಉಂಡೆ ಆಗೋದನ್ನು ನಾವು ತಪ್ಪಿಸ್ಬೋದು. ಅಂದರೆ ಬೆಣ್ಣೆ ಒಟ್ಟಿಗೆ ಅದು ಸರಿಯಾಗಿ ಈಗ ಮಿಕ್ಸ್ ಆಗುತ್ತೆ. ಫ್ರೆಂಡ್ಸ್, ಈಗ ಎಲ್ಲ ಐಟಮ್ಗಳನ್ನು ಇಲ್ಲಿ ಸೇರಿಸಿ ಆಯಿತು. ಈಗ ಇದು ಡ್ರೈ ಆಗುವವರೆಗೂ ಹಾಗೆ ಕೈ ಆಡಿಸ್ತಾ ಇರಿ. ಸ್ಟವನ್ನು ಲೋ ಹೀಟ್ನಲ್ಲೇ ಇಟ್ಕೊಂಡಿರಬೇಕು. ಸುಮಾರು 1 ನಿಮಿಷ ನೀವು ಹೀಗೆ ಮಗಿಸ್ತಾ ಇದ್ದರೆ ಅದು ಡ್ರೈ ಆಗುತ್ತೆ. ನೋಡಿ, ಈಗ ನಾನು ಮಾಡಿರೋದು ಡ್ರೈ ಆಗಿದೆ. ಸೊ ನಾನೀಗ ಇದನ್ನು ಸ್ಟವ್ನಿಂದ ಕೆಳಗಿಡ್ತಿದ್ದೇನೆ. ಫ್ರೆಂಡ್ಸ್, ನೀವಿಲ್ಲಿ ನೆನಪಿಟ್ಟುಕೊಳ್ಬೇಕು, ಈ ಬಿಸಿಯಾಗಿರುವ ಮಿಶ್ರಣವನ್ನು ಎಲೆಯಲ್ಲಿ ಹಾಕುವಂತಿಲ್ಲ. ಇದು ಕೂಲ್ ಆದ ನಂತರನೇ ಮುಂದಿನ ಕೆಲಸವನ್ನು ಮಾಡಬೇಕು. ಸೊ ಈ ಕಡಾಯಿಯಲ್ಲಿ ಇಟ್ಟರೆ ಇದು ಬೇಗ ಕೂಲ್ ಆಗೋದಿಲ್ಲ. ಅದನ್ನು ನೋಡಿ ನಾನು ಒಂದು ಪ್ಲೇಟ್ಗೆ ಇದನ್ನು ಎತ್ತಿ ಹಾಕ್ತಿದ್ದೇನೆ. ಓಕೆ ಫ್ರೆಂಡ್ಸ್, ಈಗ ಕೂಲಾಗಿದೆ ನೋಡಿ. ಈಗ ಎಲೆಗಳಿಗೆ ಇದನ್ನು ಹಾಕಬೇಕು. ನಾವು ಬಿಸಿ ಮಾಡಿ ಒರೆಸಿ ಇಟ್ಟ ಎಲೆಗಳನ್ನು ಈಗ ತೆಗೆದುಕೊಳ್ತಾ ಇದ್ದೇನೆ. ಒಂದೊಂದೇ ಎಲೆಗೆ ನೋಡಿ 1 ಸ್ಪೂನ್ನಷ್ಟು ಮಿಶ್ರಣವನ್ನು ಹಾಕಿ. ಮಿಶ್ರಣ ಮಧ್ಯದಲ್ಲಿ ಬರುವ ಹಾಗೆ ಒಟ್ಟುಗೂಡಿಸಿ. ಮೊದಲು ಸೈಡ್ಸ್ಗಳನ್ನು ಫೋಲ್ಡ್ ಮಾಡಿಕೊಳ್ಳಿ. ಅನಂತರ ತುದಿಯನ್ನು ಫೋಲ್ಡ್ ಮಾಡಿ. ಕೊನೆಯಲ್ಲಿ ನೋಡಿ ಈ ತೊಟ್ಟಿರುವ ಭಾಗವನ್ನು ಫೋಲ್ಡ್ ಮಾಡಿ. ಈಗ ನೋಡಿ ಎಲ್ಲೂ ಕೂಡ ಓಪನ್ ಆಗೋದಿಲ್ಲ. ನಿಮಗೆ ಇದು ಪಾನ್ ಥರ ಕಾಣಿಸ್ಬೋದು ಅಲ್ವೇ? ಈಗ ಇನ್ನೊಂದು ಎಲೆಯನ್ನು ಇದೇ ಥರ ಫೋಲ್ಡ್ ಮಾಡುವುದನ್ನು ನೋಡಿ. ಸ್ನೇಹಿತರೆ, ಇದನ್ನು ಮಕ್ಕಳು ಎಲೆಯಿಂದ ಮಾಡಿರೋದಾ ಅಂದ್ಕೊಂಡು ತಿಂದೇನೂ ಇರ್ಬೋದು. ಅವರಿಗೆ ಟೊಮೆಟೊ ಸಾಸ್ ಹಾಕಿ ಕೊಡಿ, ತುಂಬ ಖುಷಿಯಿಂದ ತಿಂತಾರೆ. ನೋಡಿ ಫ್ರೆಂಡ್ಸ್, ಇದು ತುಂಬ ಸುಲಭವಾಗಿದೆ ಫೋಲ್ಡ್ ಮಾಡೋದು. ನೋಡಿ, ಇದೇ ಥರ ಎಲ್ಲ ಎಲೆಗಳನ್ನು ಹೀಗೆ ಫೋಲ್ಡ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ಎಲ್ಲವನ್ನು ಈಗ ಫೋಲ್ಡ್ ಮಾಡಿ ಆಯಿತು. ಇದನ್ನು ಈಗ ಉಗಿಯಲ್ಲಿ ಬೇಯಿಸಬೇಕು. ನೀವಿಲ್ಲಿ ಇಡ್ಲಿ ಪಾತ್ರೆಯನ್ನು ಕೂಡ ತೆಗೆದುಕೊಳ್ಬೋದು. ಹಾಗೆ ಕುಕ್ಕರನ್ನು ಕೂಡ ಉಪಯೋಗಿಸ್ಬೋದು. ಆದರೆ ಕುಕ್ಕರ್ನಲ್ಲಿ ನೀವು ವೇಟನ್ನು ಇಡಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಎಲ್ಲವನ್ನು ಈಗ ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನೋಡಿ, ಆದರೂ ಕೂಡ ಇಲ್ಲಿ ಎಲೆಗಳು ಬಿಚ್ಕೊಳ್ಳುವುದಿಲ್ಲ. ಅಂದರೆ ಒಂದು ಎಲೆಯೂ ಕೂಡ ಇಲ್ಲಿ ಕಟ್ಟಾದದನ್ನು ನೀವು ನೋಡಿರಲಿಕ್ಕಿಲ್ಲ ಅಲ್ವೇ? ಎಲೆಗಳನ್ನು ಬಿಸಿ ನೀರಿನಲ್ಲಿ ಮುಳುಗಿಸಿ ತೆಗೆದಿರೋದ್ರಿಂದ ನೋಡಿ ತುಂಬ ಸಾಫ್ಟಾಗಿದೆ. ಓಕೆ ಫ್ರೆಂಡ್ಸ್, ನೋಡಿ ಈಗ ಎಲ್ಲವನ್ನು ಜೋಡಿಸಿ ಆಯಿತು. ಈಗ ಮೀಡಿಯಮ್ ಹೀಟ್ನಲ್ಲಿ ಲಿಡ್ಡನ್ನು ಮುಚ್ಚಿ ನೋಡಿ ಒಂದು 3 ನಿಮಿಷ ಇಡಿ. ನೋಡಿ, ಈಗ ಹೆಲ್ದಿ ಮೋಮೋಸ್ ರೆಡಿ ಆಯಿತು. ಬಿಸಿ ಆರಿದ ನಂತರ ನೋಡಿ ಇದನ್ನು ಒಂದೊಂದು ಪ್ಲೇಟಿಗೆ ತೆಗೆದುಹಾಕ್ಬೋದು. ಸ್ನೇಹಿತರೆ, ನೀವು ಬೇರೆ ಬೇರೆ ಎಲೆಯಿಂದ ಈ ರೀತಿ ಮೋಮೋಸನ್ನು ಪ್ರಿಪೇರ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ.